ನಮಸ್ಕಾರ, ವೆಲ್ಕಮ್ ಟು ಸೌಜನ್ಯ ಟಾಕ್ಸ್ ಯೂಟ್ಯೂಬ್ ಚಾನೆಲ್. ನಾನು ಸೌಜನ್ಯ ಹರ್ಷ. ನಾನಿವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅಂದ್ರೆ 500ರ ಮುಖಬೆಲೆಯ ನೋಟ್ ಬ್ಯಾನ್ ಆಗುತ್ತಾ ಅಥವಾ ಇಲ್ವಾ? ಈ ನೋಟ್ ಬ್ಯಾನ್ ವಿಚಾರವಾಗಿ RBI ಹಾಗೂ ಕೇಂದ್ರ ಸರ್ಕಾರ ಹೇಳಿದ್ದು ಏನು? ಕೇಂದ್ರ ಸರ್ಕಾರ ಹೇಳಿದ ಮಾಹಿತಿ ಜನರಿಗೆ ತಲುಪ್ತಾ ಇಲ್ವಾ? 500 ರೂಪಾಯಿ ನೋಟ್ ಬದಲಾವಣೆ ಆಗ್ತಿದೆ ಅನ್ನುವ ಸುದ್ದಿ ನಿಜಾನ ಅಥವಾ ಸುಳ್ಳ? ಒಂದು ವೇಳೆ ಸುಳ್ಳಾಗಿದ್ರೆ ಅದನ್ನ ಯಾಕಾಗಿ ಪ್ರಸಾರ ಮಾಡ್ತಿದ್ದಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೆಯದಾಗಿ 500 ರೂಪಾಯಿ ಮುಖಬೆಲೆಯ ನೋಟು ಬದಲಾವಣೆ ಆಗುತ್ತಾ? ಈ ಪ್ರಶ್ನೆ ಸದ್ಯ ಜನಸಾಮಾನ್ಯರಿಂದ ಹಿಡಿದು ಎಲ್ಲರಿಗೂ ಕೂಡ ಕಾಡ್ತಾ ಇರ್ತಕ್ಕಂಥದ್ದು. ಮುಂದಕ್ಕಾಗಬಹುದು, ಬಟ್ ಸದ್ಯಕ್ಕಂತೂ ಈ ನೋಟು ಬ್ಯಾನ್ ಆಗೋದಿಲ್ಲ ಅಂತ ಕೇಂದ್ರ ಸರ್ಕಾರ ಹಾಗೂ RBI ಸ್ಪಷ್ಟಪಡಿಸಿದೆ. ಇಂಥ ಸುಳ್ಳು ಸುದ್ದಿಗಳನ್ನ ಯಾರು ಕೂಡ ನಂಬೋದಕ್ಕೆ ಹೋಗ್ಬೇಡಿ. ಕಾನೂನು ಪ್ರಕಾರವಾಗಿ 500 ರೂಪಾಯಿಯ ನೋಟು ಮುಂದಿನ ದಿನಗಳಲ್ಲಿಯೂ ಕೂಡ ಚಾಲ್ತಿಯಲ್ಲಿ ಇರುತ್ತದೆ. ಯಾವ ಕಾರಣಕ್ಕೂ ಕೂಡ ಸುಳ್ಳು ಸುದ್ದಿಯನ್ನ ನೀವು ನಂಬಬೇಡಿ ಅಂತ ಕೇಂದ್ರ ಸರ್ಕಾರ ಜನರಿಗೆ ಒಂದು ಎಚ್ಚರಿಕೆಯ ಸಂದೇಶವನ್ನ ನೀಡಿರ್ತಕ್ಕಂತಹದ್ದು. ಈಗಂತೂ ಅನೇಕ ಸೋಷಿಯಲ್ ಮೀಡಿಯಾಗಳಲ್ಲಿ ಬರೀ ಸುಳ್ಳು ಸುದ್ದಿಗಳೇ ಹಬ್ತಾ ಇರ್ತಕ್ಕಂತಹದ್ದು. ಈ ಸುಳ್ಳು ಸುದ್ದಿಗಳನ್ನ ನಂಬುವಂತಹ ಜನ ಏನ್ ಮಾಡ್ತಾರೆ, ಅದೇ ಸುಳ್ಳು ಸುದ್ದಿಯನ್ನ ಒಬ್ಬರಿಂದ ಒಬ್ಬರಿಗೆ ಫಾರ್ವರ್ಡ್ ಮಾಡ್ತಾರೆ. ಈ ಮುಖಾಂತರ ದೇಶದ ಎಲ್ಲಾ ಜನರಿಗೂ ಕೂಡ ತಪ್ಪು ಮಾಹಿತಿ ಸಂದೇಶ ರವಾನೆಯಾಗ್ತಾ ಇದೆ. ಮೊದಲನೆಯ ತಪ್ಪು ಈ ಸುಳ್ಳು ಸುದ್ದಿಗಳನ್ನ ಹಬ್ಸ್ತಾ ಇರುವಂತಹ ಆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್. ಇನ್ನು ಎರಡನೆಯ ತಪ್ಪು ಏನು ಅಂತಂದ್ರೆ, ಗೊತ್ತೋ ಗೊತ್ತಿಲ್ಲದೆಯೋ ನಮ್ಮ ಜನ ಅದರ ಸತ್ಯಾಂಶಗಳನ್ನ ತಿಳಿದುಕೊಳ್ಳದೆ ಆ ಒಂದು ಸಂದೇಶವನ್ನ ಒಬ್ಬರಿಂದ ಒಬ್ಬರಿಗೆ ಫಾರ್ವರ್ಡ್ ಮಾಡ್ತಾ ಇರೋದು. ಇದು ಎರಡನೆಯ ತಪ್ಪು ಸದ್ಯ ಆಗಿರ್ತಕ್ಕಂತಹದ್ದು. ಈ ಸುಳ್ಳು ಸುದ್ದಿ ಸದ್ಯ ಜನರ ಹಾದಿಯನ್ನ ತಪ್ಪಿಸ್ತಾ ಇದೆ ಅಂದ್ರೂ ಕೂಡ ತಪ್ಪಾಗಲ್ಲ. ನಿಮ್ಗೆ ದಿನಗಳ ಹಿಂದೆ ಎಲ್ಲರೂ ನೋಡಿರ್ತೀರಾ, ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಆದ ಬಳಿಕ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧದ ಭೀತಿ ಸೃಷ್ಟಿಯಾಗಿರುತ್ತೆ. ಈ ವೇಳೆ ಭಾರತದಲ್ಲೇ ಕುಳಿತು ಕೆಲ ಕಿಡಿಗೇಡಿಗಳು ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ರು. ಭಾರತದ ಮೇಲೆ ಪಾಕಿಸ್ತಾನ ದಾಳಿ ಮಾಡಿದೆ, ಪಾಕಿಸ್ತಾನದ ಮೇಲೆ ಭಾರತ ಈ ರೀತಿ ದಾಳಿ ಮಾಡಿದೆ ಅಂತೆಲ್ಲ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ರು. ಆ ಸುದ್ದಿಗಳಲ್ಲಿ ಬಹುತೇಕ ಸುದ್ದಿಗಳು ಶುದ್ಧ ಸುಳ್ಳಾಗಿತ್ತು. ಇದೀಗ ಸ್ವಲ್ಪ ದಿನ ಸುಮ್ಮನೆ ಇದ್ದಂತಹ ಈ ನಕಲಿ ಸುದ್ದಿಗಾರರು ಇದೀಗ ಮತ್ತೆ ತನ್ನ ಬಾಲವನ್ನ ಬಿಚ್ಚಿದ್ದು ಇವರ ಕಣ್ಣು ಸದ್ಯ 500 ರೂಪಾಯಿ ನೋಟ್ ಮೇಲೆ ಬಿದ್ದಿದೆ. ಆದ್ರೆ ಇದು ಶುದ್ಧ ಸುಳ್ಳು. ಯಾವುದೇ ಸುದ್ದಿಯನ್ನ ನಂಬೋದಕ್ಕೂ ಮುನ್ನ 100 ಅಲ್ಲ 1000 ಸಾರಿ ಯೋಚಿಸಿ. ಯಾರು ಕೂಡ ಚಿಂತೆ ಮಾಡೋ ಅಗತ್ಯ ಇಲ್ಲ. ಇನ್ನು ಆಂಧ್ರ ಪ್ರದೇಶದ CM ಚಂದ್ರಬಾಬು ನಾಯ್ಡು ಅವರು ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಈ ಹೇಳಿಕೆ ಕೂಡ ಸದ್ಯ ರಾಜ್ಯಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಅದೇನಂತ ಅಂದ್ರೆ, 500 ರೂಪಾಯಿ ನೋಟ್ ಬ್ಯಾನ್ ಆಗ್ಬೇಕು, ಆಗ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ನಿಲ್ಲುತ್ತೆ. ಕೆಲ ವರ್ಷಗಳ ಹಿಂದೆ ನರೇಂದ್ರ ಮೋದಿ ಅವರು 500 ರೂಪಾಯಿ ನೋಟ್ ನ ಬ್ಯಾನ್ ಮಾಡಿದ್ರು. ಆಗ ಸಾಕಷ್ಟು ಭ್ರಷ್ಟಾಚಾರಿಗಳು ಸಿಕ್ಕಿ ಬಿದ್ದಿದ್ರು. 500 ರೂಪಾಯಿ ನೋಟ್ ಬದಲಾವಣೆ ಆದ್ರೆ ಅಥವಾ ಬ್ಯಾನ್ ಆದ್ರೆ ಖಂಡಿತವಾಗ್ಲೂ ಕೂಡ ದೇಶದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಆಗುತ್ತೆ ಅಂತ ಹೇಳಿಕೆಯನ್ನ ನೀಡಿದ್ರು. ಆದ್ರೆ ಸದ್ಯಕ್ಕಂತೂ ಯಾವ ಕಾರಣಕ್ಕೂ ಕೂಡ 500 ರೂಪಾಯಿ ನೋಟು ಬದಲಾವಣೆ ಆಗೋದಿಲ್ಲ ಅಥವಾ ಬ್ಯಾನ್ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ